ಇನ್ನು ಉತ್ತರ ಕನ್ನಡದಲ್ಲಿ ಮತ್ತೆ ಮಳೆ ಶುರುವಾಗಿದೆ. ಮಳೆಯಿಂದಾಗಿ ಮತ್ತೊಂದಷ್ಟು ಅವಾಂತರಗಳು ಕೂಡ ಆಗಿದೆ. ಕಾರವಾರದ ಇಡೂರು, ಸಕಲಭಾಗ್ ಗ್ರಾಮ ಮುಳುಗಡೆ ಆಗಿದೆ. 25ಕ್ಕೂ ಹೆಚ್ಚು ಮನೆಗಳ ಒಳಗಡೆ ನೆರೆ ನೀರು ಹೋಗಿದೆ. ನೀರಿನಲ್ಲಿ ಸಿಕ್ಕಾಕೊಂಡು ಜನ ಪರದಾಡ್ತಾ ಇದ್ರು. ಜನರನ್ನ ಬೋಟ್ನ ಮೂಲಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಬೋಟ್ನ ಮೂಲಕವೇ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇನ್ನು ರಸ್ತೆಗಳು, ಕೃಷಿ ಜಮೀನು, ಮನೆ ಸಂಪೂರ್ಣ ಜಲಾವೃತವಾಗಿದೆ. ಇದು ಉತ್ತರ ಕನ್ನಡದ ಚಿತ್ರಣ. ಮಳೆಯಿಂದ ಅಲ್ಲಿ ಸೃಷ್ಟಿಯಾಗಿರುವಂತಹ ಒಂದಷ್ಟು ಅವಾಂತರ, ಜನರ ಪರದಾಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಜನರು ತಮ್ಮ ಮನೆಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಸಾಕಷ್ಟು ಕಡೆಗಳಲ್ಲಿ ಮನೆಗಳ ಒಳಗೆ ಕೂಡ ನೀರು ನುಗ್ಗಿರುವಂಥದ್ದು. ನಾವೀಗ ಕಾರವಾರದ ಚಂಡ್ಯ ಪ್ರದೇಶದಲ್ಲಿದ್ದೇವೆ. ಸೊ ಇದು ಚಂಡ್ಯದ ಈಡೂರು ಸಕಲಭಾಗ ಪ್ರದೇಶ. ಸೊ ಇಲ್ಲಿ ನೋಡ್ಕೋಬೋದು, ಪ್ರತಿಯೊಂದು ಕಡೆಗಳಲ್ಲಿ ಕೂಡ ನೀರು ಆವರಿಸಿದೆ. ಸೊ ಜನರು ತಮ್ಮ ಮಕ್ಕಳನ್ನು ಈ ನೀರಿನಲ್ಲಿ ನಡ್ಕೊಂಡು ಬಂದು ಸುರಕ್ಷಿತ ಪ್ರದೇಶಕ್ಕೆ ಈಗ ಕೊಂಡೊಯ್ತಿದ್ದಾರೆ. ಆದರೆ ಕೆಲವರನ್ನು ಈಗಾಗಲೇ ಕೆಲವು ಬೋಟ್ಗಳ ಮೂಲಕ ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗಲಾಯಿತು. ಆದರೆ ಈಗ ಕೆಲವು ಜನರು ಮತ್ತೆ ತನ್ನ ಅಗತ್ಯ ಸಾಮಾನುಗಳೊಂದಿಗೆ ಹೋಗ್ಲಿಕ್ಕೆ ಮತ್ತೆ ವಾಪಸ್ ಬಂದಿದ್ದಾರೆ. ಅದಲ್ಲದೆ ಕೆಲವು ಮಕ್ಕಳನ್ನು ಸುರಕ್ಷಿತ ತಾಣಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ನೋಡ್ಕೋಬೋದು. ಈಗ ಎಲ್ಲಿ ನೋಡಿದರೂ ಕೂಡ ನೀರು ದೂರದಲ್ಲಿ ಕೆಲವು ಮನೆಗಳಿವೆ. ಆ ಮನೆಗಳ ಒಳಗೆ ಕೂಡ ನೀರು ಹೋಗಿದೆ. ಸೊ ಎಲ್ಲಿ ಕೂಡ ಈಗ ಜನರು ಕಾಣ್ತಿಲ್ಲ. ಎಲ್ಲರೂ ಈಗ ಸದ್ಯಕ್ಕೆ ಇಲ್ಲಿ ಮೂವ್ ಮಾಡಲಾಗಿರೋದು ಬೇರೆ ಕಡೆಗೆ. ಸೊ ಒಂದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ, ದೂರದಲ್ಲಿ ನೋಡ್ಕೋಬೋದು, ಈಗ ಅಲ್ಲಿ ನೌಕಾನೆಲೆಯ ಪ್ರದೇಶ ಇದೆ. ಅಲ್ಲಿ ಒಂದು ಕಂಪೌಂಡ್ ಮಾಡಲಾಗಿರೋದ್ರಿಂದ ಅಲ್ಲಿ ನೀರು ಏನಿದೆ ಸಮುದ್ರಕ್ಕೆ ಸೇರ್ತಿಲ್ಲ. ಸೊ ಇದೇ ಪ್ರಮುಖ ಕಾರಣ ಆಗಿದೆ. ಇದರಿಂದಾಗಿ ಜನರು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಸೊ ಯಾವ ನೀರು ಸಮುದ್ರಕ್ಕೆ ಸೇರಲಾಗಿದೆ ಮತ್ತೆ ವಾಪಸ್ ಇಲ್ಲೇ ಸೇರುವಂಥದ್ದು. ಅವರೇನು ಕೃಷಿ ಜಮೀನು ಇದೆ, ತಮ್ಮ ಮನೆಗಳಿಗೆ ಎಲ್ಲ ಒಳಗೆ ನೀರು ಹೋಗಿದೆ. ಸೊ ಸಾಕಷ್ಟು ಇಲ್ಲಿ ಸಮಸ್ಯೆ ಆಗಿರುವಂಥದ್ದು. ಜನರು ತಮ್ಮ ಅಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ಳುವಂತಾಗಿದೆ. ಕಾರವಾರದಲ್ಲಿ ನಿನ್ನೆಯಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಜನರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾರೆಲ್ಲ ತಮ್ಮ ಮನೆಗಳನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಮನೆಗಳ ಒಳಗೆ ನೀರು ಹೋಗಿದೆ. ಸೊ ಅವರಿಗೆ ಸದ್ಯಕ್ಕೆ ಬೇರೆ ಸುರಕ್ಷಿತ ತಾಣಕ್ಕೆ ತೆರಳಿದ್ದಾರೆ. ಸೊ ಜಿಲ್ಲಾಡಳಿತ ಕೂಡ ಕೆಲವೊಂದು ಕಾಳಜಿ ಕೇಂದ್ರ ಮೂಲಕ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಕೆಲಸ ಮಾಡಿರುವಂಥದ್ದು. ಇನ್ನಷ್ಟು ಜನರು ಈಗ ಇದೇ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಈ ಚಂಡಿ ಆಗಿರ್ಬೋದು, ಅರಗ ಆಗಿರ್ಬೋದು, ಪೋಸ್ಟ್ ಇಂಡಿಯಾ ಭಾಗ ಆಗಿರ್ಬೋದು, ಅಲ್ಲಿ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ. ಸೊ ಅವರಿಗೂ ಕೂಡ ಒಂದು ಸುರಕ್ಷಿತ ಕ್ರಮವನ್ನು ಈಗ ಜಿಲ್ಲಾಡಳಿತ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ನ ಜೊತೆ ಬರ್ತರಾಜ್ ಕರ್ನಾಟಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.